ನಮಸ್ಕಾರ ಸ್ನೇಹಿತರೆ. ಒಬ್ಬಟ್ಟು ಮಾಡಿದ ದಿನ ಒಬ್ಬಟ್ಟಿನ ಸಾರು ಮಾಡದೇ ಇದ್ದರೆ ಹೇಗಲ್ವಾ? ಅದು ಬಿಸಿ ಬಿಸಿ ಅನ್ನಕ್ಕೆ ಒಂದು 3 ಸೌಟು ಒಬ್ಬಟ್ಟಿನ ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಆನಂದ. ಮೊದಲನೇದಾಗಿ ಒಬ್ಬಟ್ಟಿನ ಸಾರಿಗೆ ಪುಡಿ ಮಾಡ್ಕೊಳ್ಳೋಣ. ಸಾರಿನ ಪುಡಿಗೆ ಬೇಕಾಗಿರುವ ಸಾಮಗ್ರಿಗಳು: 5 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಳ್ಳೋಣ. ಮೊದಲನೇದಾಗಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಕಂದು ಬಣ್ಣ ಬರೋವರೆಗೂ ಲೈಟಾಗಿ ಫ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಪರಿಮಳ ಬರುತ್ತಲ್ಲ ಧನಿಯಾದು, ಆವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಮುಂದಿನ ಪದಾರ್ಥ ಬಂದು ಜೀರಿಗೆ. ನೋಡಿ, ನಾವು ಧನಿಯಾನ ಅಳತೆ ಮಾಡಿದ್ವಲ್ಲ ಟೀ ಸ್ಪೂನು, ಅದೇ ಟೀ ಸ್ಪೂನ್ ಅಳತೆಯಲ್ಲಿ ಇವಾಗ 5 ಸ್ಪೂನು ಧನಿಯಾ ತೊಗೊಂಡ್ರೆ 1 ಸ್ಪೂನು ಜೀರಿಗೆ ತೊಗೊಬೇಕು. ಜೀರಿಗೆನೂ ಕೂಡ ಹೊಂಬಣ್ಣ ಬರೋವರೆಗೂ ಹುರಿದು ಎಲ್ಲ ಹುರಿದಿರೋ ಪದಾರ್ಥಗಳನ್ನ ಒಂದು ಪ್ಲೇಟ್ನಲ್ಲಿ ತಿಟ್ಕೊಳ್ಳೋಣ. ಸಮಯ ಇದ್ದಾಗ ಈ ಥರ ಪುಡಿಗಳು ಮಾಡಿ ಇಟ್ಕೊಂಡ್ರೆ ನಮಗೆ ನೋಡಿ ಸಾರು ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಧನಿಯಾ ಜೀರಿಗೆ ಹುರಿದಾಯಿತು. ಇವಾಗ ಮುಂದಿನ ಪದಾರ್ಥ ಬಂದು ಕರಿಮೆಣಸು. ಇದು ಅರ್ಧ ಟೀ ಸ್ಪೂನ್ ತೊಗೊಳ್ಳೋಣ. ನೋಡಿ, 5 ಟೀ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಜೀರಿಗೆ, ಇವಾಗ ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಎಲ್ಲನೂ ಹುರಿದು ಇವಾಗ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀವಿ. ನಂತರ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕೊಳ್ಳೋಣ. ಅದು ಕೂಡ ಹುರಿದಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕಿ ಹುರಿಯೋಕ್ಕಿಂತ ಈ ಥರ ಸೆಪ್ರೇಟಾಗಿ ಹುರ್ಕೊಬೇಕು. ಯಾಕಂದರೆ ಕೆಲವೊಂದು ಕಾಳುಗಳು ಬೇಗ ಬಿಸಿ ಆಗುತ್ತೆ, ಕೆಲವೊಂದು ಕಾಳುಗಳು ಸ್ವಲ್ಪ ಸಮಯ ತಗೊಳುತ್ತೆ. ನೋಡಿ, ಇವಾಗ ನಾವು ಎಲ್ಲ 5 ಕಾಳುಗಳನ್ನ ಚೆನ್ನಾಗಿ ಇವಾಗ ರೋಸ್ಟ್ ಮಾಡಿದ್ದೀವಿ. ನೋಡಿ, ಇವಾಗ ಇನ್ನೊಂದು ಸಲ ಅಳತೆ ಪ್ರಮಾಣ ಹೇಳ್ತೀನಿ. 5 ಟೀ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, 1/4 ಸ್ಪೂನಷ್ಟು ಮೆಂತ್ಯ ಹಾಗೂ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಈಗ ಖಾರಕ್ಕೆ ಮೆಣಸಿನ್ಕಾಯಿನ ಹೇಗೆ ಅಳತೆ ಮಾಡ್ಕೊಳ್ಳೋದು ಅಂದರೆ, ನೋಡಿ, ಈ ಹುರಿದಿರೋ ಪದಾರ್ಥಗಳನ್ನೆಲ್ಲ ಒಂದು ಕಪ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದೊಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಅಳತೆ ಇದೆಯಲ್ವ ಕಾಳುಗಳು. ಇವಾಗ ನಾವು ಮೆಣಸಿನ್ಕಾಯಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು. ಅಂದರೆ ಕಪ್ನಲ್ಲಿ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಸಮ ಪ್ರಮಾಣದಲ್ಲಿ ಮುಕ್ಕಾಲು ಕಪ್ ಆಗೋವರೆಗೂ ಸ್ವಲ್ಪ ಅದ್ಮಿ ಹಾಕ್ಕೊಂಡ್ರೆ ಇವಾಗ ಮುಕ್ಕಾಲು ಕಪ್ ಇರಬೇಕು ಮೆಣಸಿನ್ಕಾಯಿ. ಆವಾಗ ಖಾರ ಕರೆಕ್ಟಾಗಿ ಹದವಾಗಿರುತ್ತೆ. ನೋಡಿ, ಇಷ್ಟು ಕಾಳುಗಳಿಗೆ ಇವಾಗ ಒಂದು 6ರಿಂದ ಗುಂಟೂರು ಮೆಣಸಿನ್ಕಾಯಿ, ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಇವಾಗ ಈ ಮೆಣಸಿನ್ಕಾಯಿ ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ಈಗ ಎಲ್ಲ ಪದಾರ್ಥಗಳನ್ನು ಹುರಿದಾಗಿದೆ. ಮೊದಲನೇದಾಗಿ ಯಾವಾಗಲೂ ಪುಡಿ ಮಾಡ್ಕೊಬೇಕಾದ್ರೆ ಮೆಣಸಿನ್ಕಾಯಿನ ಮೊದಲನೇದಾಗಿ ಪುಡಿ ಮಾಡ್ಕೊಬೇಕು. ಇದು ಮನೇಲಿ ಪುಡಿ ಮಾಡ್ತಾ ಇರ್ತೀವಲ್ವ, ಎಲ್ಲ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗೂ ಒಣಮೆಣಸಿನ್ಕಾಯಿ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸೊ ಅದನ್ನೇ ಮೊದಲು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಅದು ಪುಡಿ ಆಗಿದ ನಂತರ ಮತ್ತೆ ಬೇರೆ ಕಾಳುಗಳನ್ನು ಬೆರೆಸಿ ಪುಡಿ ಮಾಡಬೇಕಾಗತ್ತೆ. ನೋಡಿ, ಮೆಣಸಿನ್ಕಾಯಿ ಒಂದು 2 ಸುತ್ತು ಪುಡಿ ಮಾಡಿದ್ವಿ. ಇವಾಗ ನಂತರ ಬೇರೆ ಕಾಳುಗಳನ್ನೆಲ್ಲ ಹಾಕಿ ಇವಾಗ ಫೈನಲಾಗಿ ನೋಡಿ ಎಷ್ಟು ಸೂಪರಾಗಿ ಇವಾಗ ಸಾರಿನ ಪುಡಿ ರೆಡಿಯಾಗಿದೆ. ಇನ್ನೇನಿದ್ರು ಬನ್ನಿ ಇವಾಗ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಶ್ಶಾಗಿ ಮಾಡಿರೋ ಪುಡಿ ಅಂತೂ ಘಮ್ಮಂತ ಪರಿಮಳ ಬರ್ತಾ ಇದೆ. ಒಬ್ಬಟ್ಟಿನ ಸಾರಿಗೆ ಹೂರಣ ಮಾಡೋಕ್ಕೆ ಬೇಳೆ ಬೇಯಿಸ್ಕೊಂಡು ನೀರನ್ನ ಶೋಧಿಸಿರ್ತೀವಲ್ಲ, ಅದೇ ನೀರನ್ನ ಉಪಯೋಗಿಸ್ಕೊಬೇಕು. ನೀವು ನೋಡಿ, ಸಾಮಾನ್ಯವಾಗಿ ಬೇಳೆ ಬೇಯಿಸ್ಕೊಂಡು ಬೇರೆ ಟೈಮ್ನಲ್ಲಿ ಪುಡಿ ಹಾಕ್ಬಿಟ್ಟು ಒಬ್ಬಟ್ಟಿನ ಸಾರು ಮಾಡ್ತೀವಿ ಅಂದರೆ ಅದು ಒಬ್ಬಟ್ಟಿನ ಸಾರಲ್ಲ. ಯಾವತ್ತು ಒಬ್ಬಟ್ಟು ಮಾಡಿರ್ತೀವಿ ಆವತ್ತು ಈ ಥರ ಹೂರಣನಲ್ಲಿ ಈ ಥರ ನೀರನ್ನ ಬೆರೆಸ್ಬೇಕು. ಯಾಕಂದರೆ ಆ ಹೂರಣನಲ್ಲಿ ಬೆಲ್ಲ ಇರುತ್ತೆ, ಕಾಯಿ ಇರುತ್ತೆ ಹಾಗೂ ಬೇಳೆ ಮಿಶ್ರಿತ. ಆ ಫ್ಲೇವರ್ಸ್ ಮಾತ್ರ ಸೂಪರಾಗಿರುತ್ತೆ. ಆದ್ದರಿಂದ ಇದಕ್ಕೆ ಒಬ್ಬಟ್ಟಿನ ಸಾರು ಅಂತ ಹೇಳೋದು. ನೋಡಿ, ನಾವು ಇವಾಗ ಹೂರಣ ಮಿಕ್ಸಿನಲ್ಲಿ ಇಲ್ಲ ಗ್ರೈಂಡರ್ನಲ್ಲಿ ಯಾವುದೆಲ್ಲ ರುಬ್ಬಿರ್ತೀವಲ್ಲ, ಅದಕ್ಕೆ ಇದೇ ಬೇಳೆ ನೀರನ್ನ ಹಾಕಿ ಒಂದು ಸ್ವಲ್ಪ ಇದನ್ನು ಸೆಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೋಡಿ, ಇವಾಗ ನಾವು 2 ನೀರನ್ನ ಸೆಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಒಂದು ಬೇಳೆನ ಶೋಧಿಸ್ಕೊಂಡಿರೋಂಥ ನೀರು, ಮತ್ತು ಇನ್ನೊಂದು ಹೂರಣ ಎಲ್ಲ ನಾವು ಸ್ವಲ್ಪ ಎಲ್ಲ ಮಿಕ್ಸಿ ಮತ್ತು ಗ್ರೈಂಡರ್ನಲ್ಲಿ ರುಬ್ಬಿರ್ತೀವಲ್ಲ, ಅದನ್ನೆಲ್ಲ ಇವಾಗ ಬೇಳೆ ನೀರಿನಲ್ಲಿ ಒಂದು ಸ್ವಲ್ಪ ತೊಳೆದು ಅದು ಸೆಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಬೇಳೆ ನೀರಿಗೆ ಇವಾಗ ನಾವು ಫ್ರೆಶ್ಶಾಗಿ ಸಾರಿನ ಪುಡಿ ಮಾಡಿದ್ದೀವಲ್ಲ, ಅದು ರುಚಿಗೆ ತಕ್ಕನಷ್ಟು ಹಾಕ್ಕೊಳ್ಳೋಣ. ಇಲ್ಲಿ ನಾವು 2 ಚಮಚದಷ್ಟು ಹಾಕ್ಕೊಂಡಿದ್ದೀವಿ. ಒಂದು 10 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಇವಾಗ ಸಾರನ್ನ ಕುದಿಯಕ್ಕೆ ಬಿಡಬೇಕು. 10 ನಿಮಿಷದ ನಂತರ 1 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕೊಳ್ಳೋಣ. ಇದ್ರ ಜೊತೆಗೇ ಒಬ್ಬಟ್ಟಿನ ಹೂರಣದ ನೀರನ್ನ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಕೂಡ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಇದರಲ್ಲಿ ನಾವು ಬೇರೆ ಏನು ಬೆಲ್ಲ ಏನೂ ಹಾಕೋದು ಬೇಕಾಗಿಲ್ಲ. ಯಾಕಂದರೆ ಆ ಹೂರಣನಲ್ಲೇ ಬೆಲ್ಲ ಇರುತ್ತೆ, ಕಾಯಿ ಇರುತ್ತೆ ಹಾಗೂ ಬೇಳೆ ಇರುತ್ತೆ. ಅದೇನೇ ಇದಕ್ಕೆ ಫ್ಲೇವರ್ ಕೊಡುತ್ತೆ. ಇವಾಗ ಈ ಸಾರಿಗೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಸಾರನ್ನ ಕುದಿಯಕ್ಕೆ ಬಿಡಬೇಕು. ಸಾರು ಕುದಿಯೋಷ್ಟರಲ್ಲಿ ಇವಾಗ ಒಂದು ಚಟ್ಪಟ ಅಂತ ಒಗ್ಗರಣೆ ಹಾಕೋಣ ಬನ್ನಿ. ತುಂಬ ಸಿಂಪಲ್ ಒಗ್ಗರಣೆ ಇದು. ಹಿಂಗು, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು. ಹಬ್ಬಗಳ ಸರದಿ ಶುರುವಾಗಿದೆ. ಯಾವ್ದಾರ ಒಂದು ಒಕೇಶನ್ಗೆ ಒಬ್ಬಟ್ಟು ಮಾಡ್ತಾನೆ ಇರ್ತೀವಿ. ಒಬ್ಬಟ್ಟು ಮಾಡಿದ ದಿನ ಈ ಥರ ಒಬ್ಬಟ್ಟಿನ ಸಾರು ಮಾತ್ರ
ಮರೀದೆ ನೀವೂ ಮಾಡಿ. ಒಗ್ಗರಣೆ ಹದವಾಗಿ ರೋಸ್ಟ್ ಆಗಿದೆ. ಇವಾಗ ಸಾರಿಗೆ ಈ ಒಗ್ಗರಣೆಯನ್ನು ಸೇರಿಸೋಣ. ಕೊನೆಯದಾಗಿ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕದೇ ಇದ್ದರೆ ಹೇಗಲ್ವಾ, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಸಾರಿಗೆ ಬೆರೆಸಿ. ನೀವು ಕೂಡ ಇವತ್ತು ನಾನು ಹೇಳ್ಕೊಟ್ಟಿರೋಂಥ ಒಬ್ಬಟ್ಟಿನ ಸಾರಿನ ಪುಡಿ ಮಾಡಿ ನಿಮ್ಮನೇಲಿ ಯಾವತ್ತು ಹೋಳಿಗೆ ಮಾಡ್ತೀರಾ ಅವತ್ತಿನ ದಿನ ಈ ಥರ ಸಾರನ್ನ ಖಂಡಿತವಾಗಿ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಿ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನೀವೇ ಹೇಳ್ತೀರಾ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.